ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ದೆಹಲಿ ಫಲಿತಾಂಶ ಬಿಜೆಪಿಯ ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಮೋದಿಯವರ ಕನಸು ನನಸಾಗುವ ಕಾಲ ಹತ್ತಿರ ಬರುತ್ತಿದೆ. ಬಿಜೆಪಿ ಮುಖಂಡರಾದ ದೇವನಹಳ್ಳಿ GN ವೇಣುಗೋಪಾಲ್ ನುಡಿ. ದೆಹಲಿಯ ಚುನಾವಣಾ ಫಲಿತಾಂಶವು ಬಿಜೆಪಿ ಪಕ್ಷದ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಎಂದು ಚಿಂತಾಮಣಿ ಕ್ಷೇತ್ರದ ಬಿಜೆಪಿ ಮುಖಂಡರು ಹಾಗೂ ಸಮಾಜ ಸೇವಕರಾದ ದೇವನಹಳ್ಳಿ ಗೋಪಿರವರು ತಿಳಿಸಿದರು. ಚಿಂತಾಮಣಿ ನಗರದ ಡೆಕ್ಕನ್ ಆಸ್ಪತ್ರೆಯ ಸಮೀಪವಿರುವ ಬಿಜೆಪಿ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದ ರಾಜಧಾನಿಯಾದ ದೆಹಲಿಯಲ್ಲಿ 27 ವರ್ಷದ ನಂತರ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದು, ಬಿಜೆಪಿಗೆ 48 ಸ್ಥಾನ ಹಾಗೂ ಆಮ್ ಆದ್ಮಿ ಪಕ್ಷಕ್ಕೆ ಕೇವಲ 22 ಸ್ಥಾನಗಳನ್ನು ಮತದಾರರು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷವು ಇಲ್ಲಿ ಶೂನ್ಯವಾಗಿದೆ ಎಂದು ನುಡಿದರು. ದೇಶದ ರಾಜಧಾನಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿರುವುದು ಒಳ್ಳೆಯ ಬೆಳವಣಿಗೆ ಆಗಿದೆ ಎಂದು ಹೇಳಿದರು. ಇದು ಕರ್ನಾಟಕದ ಬಿಜೆಪಿ ಕಾರ್ಯಕರ್ತರಿಗೂ ಸಹ ಸಂತಸ ತಂದಿದೆ ಎಂದು ನುಡಿದರಲ್ಲದೆ, ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳುವ ಮೂಲಕ ದೇಶವನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲು ಪಕ್ಷದ ನಾಯಕರು ಶ್ರಮಿಸುತ್ತಿದ್ದಾರೆ ಎಂದು ಹೇಳಿದರು. ನರೇಂದ್ರ ಮೋದಿಯವರ ಕನಸು ನನಸಾಗುವ ಸಮಯವು ಹತ್ತಿರ ಬರುತ್ತಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಎಲ್ಲರಿಗೂ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಲಾಯಿತು. ಅತ್ಯಧಿಕವಾಗಿ ಭಾರತೀಯ ಜನತಾ ಪಾರ್ಟಿ ವಿಜಯವನ್ನು ಸಾಧಿಸಿರುವ ಹಿನ್ನೆಲೆಯಲ್ಲಿ ಈ ದಿವಸ ನಮ್ಮ ನಾಯಕರಾದಂಥ ವೇಣುಗೋಪಾಲಣ್ಣ ಅವರ ನೇತೃತ್ವದಲ್ಲಿ ಈ ದಿವಸ ಪತ್ರಿಕಾಗೋಷ್ಠಿ ಹಾಗೂ ಸಿಹಿ ವಿತರಣೆ ಕಾರ್ಯಕ್ರಮಕ್ಕೆ ಏನು ಆಗಮಿಸಿದ್ದೀರಾ, ಮೊದಲನೇದಾಗಿ ನಮ್ಮ ಪತ್ರಕರ್ತ ಮಿತ್ರರೆಲ್ಲರೂ ಕೂಡ ಈ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತು ಚಿಂತಾಮಣಿ ತಾಲೂಕಿನಾದ್ಯಂತ ಎಲ್ಲ ಪತ್ರಕರ್ತ ಮಿತ್ರರು ಇವತ್ತು ಪತ್ರಿಕಾ ಸಂವಾದ ಹಮ್ಮಿಕೊಂಡಿರೋದು ಏನಪ್ಪ ಅಂದರೆ, ಪತ್ರಕರ್ತರಿಗೂ ಹಾಗೂ ಪಾರ್ಟಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಇವತ್ತು ಡೆಲ್ಲಿಯಲ್ಲಿ ಬಂದಂಥ ಫಲಿತಾಂಶ BJP ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಒಂದು ದೇಶದ ರಾಜಧಾನಿ, ಭಾರತ ದೇಶದ ರಾಜಧಾನಿ ಡೆಲ್ಲಿಯಲ್ಲಿ 27 ವರ್ಷಗಳಾಗಿತ್ತು. ಇವತ್ತು BJP ಬಂದು ಇವತ್ತು BJP ಪಕ್ಷನ ಡೆಲ್ಲಿಯಲ್ಲಿ ಬಹುಮತದಿಂದ 48 ಸೀಟುಗಳು ಕೊಟ್ಟಿರ್ತಾರೆ, 22 ಆಮ್ ಆದ್ಮಿ ಬಂದಿರುತ್ತೆ. ಇನ್ನು ಕಾಂಗ್ರೆಸ್ ಪರಿಸ್ಥಿತಿ 3 ಎಲೆಕ್ಷನ್ನಿಂದನೂ ಶೂನ್ಯ ಇದೆ. ಇವತ್ತು ಜನ ಕಾಂಗ್ರೆಸ್ನ ತಿರಸ್ಕರಿಸುವಂಥ ಸಂಪ್ರದಾಯಕ್ಕೆ ಬಂದಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ, ಒಳ್ಳೆಯ ಕೆಲಸ ಮಾಡೋದಕ್ಕೆ, ನರೇಂದ್ರ ಮೋದಿಯವರ ಕೈ ಬಲಪಡಿಸೋದಕ್ಕೆ ಡಬಲ್ ಡೆಕ್ಕರ್ ಆಗಿ ಇವತ್ತು ಡೆಲ್ಲಿನ ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ಕರ್ನಾಟಕದಲ್ಲಿನೂ ಸಂತೋಷ ಆಗಿದೆ. ನಮ್ಮ BJP ಪಕ್ಷ ಎಲ್ಲ ಕಡೆ ಮುನ್ನುಗ್ತಾ ಇದೆ. BJP ಒಳ್ಳೆ ಕೆಲಸ ಮಾಡ್ತಾ ಇದೆ, ಒಳ್ಳೆ ದೇಶನ ಅಭಿವೃದ್ಧಿ ಹೊಂದಿಸ್ತಾ ಇದ್ದಾರೆ ಮೋದಿಯವರು. ಅಮಿತ್ ಶಾ ಅವರಾಗ್ಬೋದು, ರಾಜನಾಥ್ ಸಿಂಗ್ ಆಗ್ಬೋದು, ಇರುವಂಥ ಇವತ್ತಿತ್ತು RSS ಇವೆಲ್ಲ ಸೇರಿ ಇವತ್ತು ದೇಶನ ಉನ್ನತ ಸ್ಥಾನಕ್ಕೆ ತಗೊಂಡೋಗಿದ್ದಾರೆ. ಈ ದೇಶ ಉನ್ನತ ಸ್ಥಾನ, ಈ ದೇಶದ ಬಡತನ ನಿರ್ಮೂಲನೆ ಆಗಬೇಕು, ಈ ದೇಶದಲ್ಲಿ ಪ್ರತಿಯೊಂದು ಉದ್ಯೋಗಗಳು ಸಿಕ್ಕಬೇಕು, ಈ ದೇಶ ಯುವಕರ ಅಭಿವೃದ್ಧಿ ಹೊಂದಬೇಕು, ವಿಕಸಿತ ಭಾರತ ನೆಲೆಯಲ್ಲಿ ಪ್ರತಿ ಯುವಕರಿಗೂ ಕೆಲಸ ಸಿಕ್ಕುವಂಥ ಕೆಲಸಗಳಾಗಬೇಕು, ಸ್ವಯಂ ಉದ್ಯೋಗಗಳು ಬರಬೇಕು ಅಂತೇಳಿ ನರೇಂದ್ರ ಮೋದಿಯವರ ಒಂದಲ್ಲ 16 ಯೋಜನೆಗಳ ಕನಸು ನೆನೆಸಾಗೋ ದಿವಸ ಹತ್ರ ಬರ್ತಾ ಇದೆ. ಆದ್ದರಿಂದ ಈ ಕಾಂಗ್ರೆಸ್ ಸರ್ಕಾರ 5 ಯೋಜನೆಗಳನ್ನ ಕೊಟ್ಟು ಇವತ್ತು ಜನಗಳಿಗೆ ಮೋಸ ಮಾಡಿ ಅಧಿಕಾರ ಪಡೀತು. ಪ್ರತಿಯೊಂದು ರೇಷನ್ದು 6 ತಿಂಗಳಾಗೈತೆ, ರೇಷನ್ದು 170 ರೂಪಾಯಿ ಹಾಕ್ತೀನಿ ಅಂತ ಮರ್ತೋಗಿದ್ದಾರೆ. 4 ತಿಂಗಳಿಗೊಂದ್ಸಲಿ ಎಲೆಕ್ಷನ್ಗೆ ಬಂದಾಗ ಒಂದ್ಸಲಿ ಮಾತ್ರ
2,000 ರೂಪಾಯಿ ಹಾಕ್ತೀನಿ ಅಂತ ಹೇಳಿರೋದು ಯಾವಾಗನ ಎಲೆಕ್ಷನ್ ಬಂದಿದ್ದ ತಿಂಗಳಲ್ಲಿ, ಜನ ರಚ್ಚಿಗೇಳೋ ತಿಂಗಳಲ್ಲಿ ಅದನ್ನು ಮಾತ್ರ 2,000 ರೂಪಾಯಿ ಹಾಕ್ತೀನಿ ಅಂತ. ಇವತ್ತು ಬಡವರಿಂದ ಏನೂ ಬಂದಿಲ್ಲ. ಇವತ್ತು ಒಳ್ಳೊಳ್ಳೆ ಬಸ್ಸುಗಳಲ್ಲಿ ನಿಮಗೆ ಫ್ರೀ ಕೊಡ್ತೀರಿ, ಮಹಿಳೆಯರು ಯಾವುದೇ ಬಸ್ಸಲ್ಲಿ ಓಡಾಡಿದ್ರು ಫ್ರೀ ಅಂತೇಳಿ ಇವತ್ತು ಡಬ್ಬಾ ಬಸ್ಸುಗಳನ್ನ ಬಿಟ್ಟು ಫ್ರೀ ಅಂತವ್ರೆ. ಆ ಬಸ್ ಕೂಡ ಜನ ಇರ್ತಾ ಇಲ್ಲ. ಯುವ ನಿಧಿ ಅಂತ ಕೊಡ್ತೀನಿ ಅಂತೇಳಿ ಯುವ ನಿಧಿ ಹುಡುಗರಿಗೆ ಹೇಳೋದ್ರಲ್ಲಿ 1.5 ವರ್ಷ 2 ವರ್ಷ ತಳ್ಳಿಬಿಟ್ರು. ಲೀಸ್ಟ್ ಮಾಡೋದ್ರಲ್ಲಿ 1.5 ವರ್ಷ ತಳ್ಳಿಬಿಟ್ರು. ಲೀಸ್ಟ್ ಮಾಡೋದ್ರಲ್ಲೇ ಯುವ ನಿಧಿ ಇನ್ನು ಸ್ಟಾರ್ಟ್ ಆಗಿದ್ದು ಇಲ್ಲ. ಇನ್ನು ಅವ್ರಿಗೆ ಸ್ವಲ್ಪ ಜನಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ, ಇನ್ನು ಮಾಹಿತಿನೇ ಇಲ್ಲ. ಅವರು ಒಂದು ಗ್ಯಾರಂಟಿನೂ ನ್ಯಾಯವಾಗಿ ಇವತ್ತು ದುಡ್ಡಿಲ್ಲ ಸರ್ಕಾರದಲ್ಲಿ ಇವತ್ತು ಹಣ ಒದಗಿಸ್ಬೇಕು ಅಂದರೆ ನಮ್ಮ ಹತ್ರ ಸಾಲ ಕೊಡೋರು ಇಲ್ಲ. ಇವತ್ತು ಯಾವ ರೀತಿ ಬಂದಿದೆ ಅಂದರೆ, ಸಿದ್ದರಾಮಣ್ಣವ್ರು ಬಂದ ಮೇಲೆ 6,50,95,000 ಕೋಟಿ ಇವತ್ತು ಸಾಲ ನಿಂತೈತೆ. 6,50,95,000 ಕೋಟಿ ಸಾಲ ನಿಂತೈತೆ. ಯಾರು 1 ರೂಪಾಯಿ ಸಾಲ ಕೊಡ್ತಾ ಇಲ್ಲ. ಸಾಲದ ಮಿತಿ ಮೀರೋಗಿದೆ. ಆದ್ದರಿಂದ ಇವತ್ತು ಈ ಸರ್ಕಾರನ ಇವರು ಮಾಡ್ತಾ ಇರುವಂಥ ಮೋಸದ ಕೆಲಸನ ಎಲ್ಲಿ ನಡೀತಾ ಇಲ್ಲ. ಆದ್ದರಿಂದ BJP ಒಳ್ಳೆ ಕೆಲಸ ಮಾಡಿರೋದಕ್ಕೆ ಇವತ್ತು ಡೆಲ್ಲಿಯಲ್ಲಿ ಭಾರಿ ಬುದ್ಧಿವಂತರಿರುವಂಥ ಜಾಗ, ಇವತ್ತಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಗದ್ದುಗೆ ಕೊಡುವಂಥ ಜಾಗ. ಆದ್ದರಿಂದ ಇವತ್ತು BJP ಪಕ್ಷಕ್ಕೆ ಕೊಟ್ಟಿರೋದ್ರಿಂದ ನಮಗೆಲ್ಲ ಸಂತಸ ಆಗಿದೆ. ಪಾರ್ಟಿಗೆ ದುಡಿಯೋಂಥ ವರ್ಚಸ್ಸು ಜಾಸ್ತಿ ಆಗ್ತಾ ಇದೆ. ಯುವಕರು ಜಾಸ್ತಿ ಪಾರ್ಟಿ ಕಡೆ ಸೇರ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಚಿಂತಾಮಣಿ ತಾಲೂಕಲ್ಲೂ ನಾವು ಪಂಚಾಯಿತಿ ಲೆವೆಲ್ಲು ಎಲ್ಲರನ್ನೂ ಜೊತೆಯಲ್ಲಿ ಕೂಡಿಸ್ಕೊಂಡು ಎಲ್ಲ ಮಾಜಿ ಅಧ್ಯಕ್ಷರು, ಎಲ್ಲ ಮಾಜಿ ಮೆಂಬರ್ಗಳಾಗ್ಬೋದು, ನಮ್ಮ ಹಿರಿಯ ಮುಖಂಡರು ಅವ್ರ ಜೊತೆಯಲ್ಲಿ ನಾವು BJP ಪಕ್ಷನ ಕಟ್ಟುವಂಥ ಕೆಲಸ ಅತಿ ನಮಗೊಂದು ಹುಮ್ಮಸ್ಸು ಬಂದಿದೆ. ಇದರಿಂದ ನಾವು ಕೆಲಸ ಮಾಡಲು ಸಿದ್ಧವಾಗಿದ್ದೇವೆ. देश की रक्षा कौन करेगा? बोलो भारत माता के, भारतीय जनता पार्टी के, बोलो भारत माता के, भारतीय जनता पार्टी के।